ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಮಾಜಿ ಸಚಿವ ರಾಮುಲು ಅವರು ಕೂಡ ಮಾಡ್ತಾ ಇದ್ದಾರೆ. ಗುಂಡು ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಇವರು ಈ ರೀತಿಯ ಷಡ್ಯಂತ್ರವನ್ನ ಮಾಡಿದ್ರು. ಅಂದ್ರೆ ಫೈರಿಂಗ್ ಇಂದಾಗಿ ಸತ್ತಿಲ್ಲ ಈತ ಅನ್ನೋ ರೀತಿಯ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ, ಷಡ್ಯಂತ್ರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಸತ್ಯವೇ ಆಗಿದ್ರೆ ಹಾಗಿದ್ರೆ ರಾಜಶೇಖರ್ ಹೇಗೆ ಸತ್ತ, ಇದ್ರ ಬಗ್ಗೆ ಇವರು ಯಾವ ರೀತಿಯ ಸಂದೇಶವನ್ನ ಸಾರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು? ಗುಂಡು ತಗುಲಿ ಸತ್ತಿಲ್ಲ ಅಂತಂದ್ರೆ ಇನ್ ಹೆಂಗ್ ಸತ್ತ ಇವನು? ಇದ್ರ ಬಗ್ಗೆನೂ ಏನಾದರೂ ಪ್ಲಾನ್ ಮಾಡಿರ್ಬೋದಲ್ಲ ಅವರು? ಯಾವ ರೀತಿಯ ಮಾತುಕತೆ, ಯಾವ ರೀತಿಯ ಚರ್ಚೆಗಳು ಈಗ ಬಳ್ಳಾರಿಯಲ್ಲಿ ಆಗ್ತಾ ಇದೆ? ಶ್ರೀಪಾದ್, ಈ ಒಂದು ಪ್ರಕರಣದಲ್ಲಿ ಈಗ ಹೊಸ ಒಂದು ಆಯಾಮದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದೇನಂದ್ರೆ ಇವತ್ತು ನೇರವಾಗಿ ಶ್ರೀರಾಮುಲು ಅವರು ಆರೋಪವನ್ನ ಮಾಡಿದ್ದಾರೆ ಗಂಭೀರವಾಗಿ. ಏನು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾದ, ಆತನ ಸಾವು ಮಾರ್ಗ ಮಧ್ಯೆ ಸಾವಾಗುತ್ತೆ. ಆ ಬಳಿಕ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಆತನ ಮೃತದೇಹವನ್ನು ಮನೆಗೆ ಕಳಿಸೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ. ಆದರೆ ಪೊಲೀಸರು ಅದಕ್ಕೆ ಒಪ್ಪದೇ ಇದ್ದಾಗ ಮತ್ತೆ ವಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಬೇಡ, ಅದೇ ರೀತಿಯಾಗಿ ಯಥಾವತ್ತಾಗಿ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಿದ್ರಾಯ್ತು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ರು. ಯಾಕಾಗಿ ಅಂದರೆ ಆ ದೇಹದಲ್ಲಿರ್ತಕ್ಕಂಥ ಗುಂಡು ಹೊರಗೆ ಬಂದರೆ ಯಾರಿಂದ ಫೈರ್ ಆಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ, ಯಾವ ಗನ್ನಿನಿಂದ ಆ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಬುಲೆಟನ್ನು ಇವರೇ ಆರಿಸಿ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ದೇನೆ ಅದನ್ನು ಅಂತಿಮ ಸಂಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ ಆ ಪ್ರಕರಣ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅನ್ನುವ ಪ್ಲಾನನ್ನು ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ರು. ಹೀಗಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು, ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆಗೆ ಪೊಲೀಸರು ದಕ್ಷತೆಯಿಂದ ಆ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಗುಂಡನ್ನು ಹೊರಗೆ ತೆಗೆದಿಲ್ಲ. ಆದರೆ ಆ ಗುಂಡು ಬೇಕೇ ಬೇಕು ಅಂತ ಪೊಲೀಸರು ಹಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಪೋಸ್ಟ್ ಮಾರ್ಟಮನ್ನು ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಆ ಗುಂಡನ್ನು ಹೊರ ತೆಗೆದಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಪ್ರಕರಣವನ್ನು ಆರಂಭದಲ್ಲೇ ಮುಚ್ಚಿ ಹಾಕುವುದಕ್ಕೆ ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಪ್ರಯತ್ನವನ್ನು ಅಂತ ಶ್ರೀರಾಮುಲು ಅವರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಆಯಾಮದ ಅನುಮಾನ ಆರಂಭವಾಗಿರ್ತಕ್ಕಂಥದ್ದು. ಇದರಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಈ ತನಿಖೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹೀಗಾಗಿ ಸಿಬಿಐಗೆ ವಹಿಸಲೇಬೇಕು ಅಂತ ಶ್ರೀರಾಮುಲು ಒತ್ತಾಯವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಸಿಬಿಐ ತನಿಖೆ ಮಾಡದಿದ್ದರೆ ನಮ್ಮ ನಾಯಕರ ಬಳಿ ಮನವಿಯನ್ನು ಮಾಡ್ತೀನಿ, ಅವರು ಪರ್ಮಿಷನ್ ಕೊಟ್ಟರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತೀನಿ, ಇದನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಶ್ರೀರಾಮುಲು ಅವರು ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ನೋಡಿ, ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. 20ಕ್ಕೂ ಹೆಚ್ಚು ಆರೋಪಿಗಳನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನ್ಯಾಯಾಂಗ ಬಂಧನದ ಹಿನ್ನೆಲೆ ಇವರೆಲ್ಲರನ್ನೂ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಮಾಜಿ ಸಚಿವ ರಾಮುಲು ಅವರು ಕೂಡ ಮಾಡ್ತಾ ಇದ್ದಾರೆ. ಗುಂಡು ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಇವರು ಈ ರೀತಿಯ ಷಡ್ಯಂತ್ರವನ್ನ ಮಾಡಿದ್ರು. ಅಂದ್ರೆ ಫೈರಿಂಗ್ ಇಂದಾಗಿ ಸತ್ತಿಲ್ಲ ಈತ ಅನ್ನೋ ರೀತಿಯ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ, ಷಡ್ಯಂತ್ರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಸತ್ಯವೇ ಆಗಿದ್ರೆ ಹಾಗಿದ್ರೆ ರಾಜಶೇಖರ್ ಹೇಗೆ ಸತ್ತ, ಇದ್ರ ಬಗ್ಗೆ ಇವರು ಯಾವ ರೀತಿಯ ಸಂದೇಶವನ್ನ ಸಾರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು? ಗುಂಡು ತಗುಲಿ ಸತ್ತಿಲ್ಲ ಅಂತಂದ್ರೆ ಇನ್ ಹೆಂಗ್ ಸತ್ತ ಇವನು? ಇದ್ರ ಬಗ್ಗೆನೂ ಏನಾದರೂ ಪ್ಲಾನ್ ಮಾಡಿರ್ಬೋದಲ್ಲ ಅವರು? ಯಾವ ರೀತಿಯ ಮಾತುಕತೆ, ಯಾವ ರೀತಿಯ ಚರ್ಚೆಗಳು ಈಗ ಬಳ್ಳಾರಿಯಲ್ಲಿ ಆಗ್ತಾ ಇದೆ? ಶ್ರೀಪಾದ್, ಈ ಒಂದು ಪ್ರಕರಣದಲ್ಲಿ ಈಗ ಹೊಸ ಒಂದು
ಆಯಾಮದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದೇನಂದ್ರೆ ಇವತ್ತು ನೇರವಾಗಿ ಶ್ರೀರಾಮುಲು ಅವರು ಆರೋಪವನ್ನ ಮಾಡಿದ್ದಾರೆ ಗಂಭೀರವಾಗಿ. ಏನು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾದ, ಆತನ ಸಾವು ಮಾರ್ಗ ಮಧ್ಯೆ ಸಾವಾಗುತ್ತೆ. ಆ ಬಳಿಕ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಆತನ ಮೃತದೇಹವನ್ನು ಮನೆಗೆ ಕಳಿಸೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ. ಆದರೆ ಪೊಲೀಸರು ಅದಕ್ಕೆ ಒಪ್ಪದೇ ಇದ್ದಾಗ ಮತ್ತೆ ವಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಬೇಡ, ಅದೇ ರೀತಿಯಾಗಿ ಯಥಾವತ್ತಾಗಿ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಿದ್ರಾಯ್ತು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ರು. ಯಾಕಾಗಿ ಅಂದರೆ ಆ ದೇಹದಲ್ಲಿರ್ತಕ್ಕಂಥ ಗುಂಡು ಹೊರಗೆ ಬಂದರೆ ಯಾರಿಂದ ಫೈರ್ ಆಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ, ಯಾವ ಗನ್ನಿನಿಂದ ಆ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಬುಲೆಟನ್ನು ಇವರೇ ಆರಿಸಿ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ದೇ ಅದನ್ನು ಅಂತಿಮ ಸಂಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ ಆ ಪ್ರಕರಣ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅನ್ನುವ ಪ್ಲಾನನ್ನು ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ರು. ಹೀಗಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು, ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆಗೆ ಪೊಲೀಸರು ದಕ್ಷತೆಯಿಂದ ಆ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಗುಂಡನ್ನು ಹೊರಗೆ ತೆಗೆದಿಲ್ಲ. ಆದರೆ ಆ ಗುಂಡು ಬೇಕೇ ಬೇಕು ಅಂತ ಪೊಲೀಸರು ಹಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಪೋಸ್ಟ್ ಮಾರ್ಟಮನ್ನು ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಆ ಗುಂಡನ್ನು ಹೊರ ತೆಗೆದಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಪ್ರಕರಣವನ್ನು ಆರಂಭದಲ್ಲೇ ಮುಚ್ಚಿ ಹಾಕುವುದಕ್ಕೆ ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಪ್ರಯತ್ನವನ್ನು ಅಂತ ಶ್ರೀರಾಮುಲು ಅವರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಆಯಾಮದ ಅನುಮಾನ ಆರಂಭವಾಗಿರ್ತಕ್ಕಂಥದ್ದು. ಇದರಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಈ ತನಿಖೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹೀಗಾಗಿ ಸಿಬಿಐಗೆ ವಹಿಸಲೇಬೇಕು ಅಂತ ಶ್ರೀರಾಮುಲು ಒತ್ತಾಯವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಸಿಬಿಐ ತನಿಖೆ ಮಾಡದಿದ್ದರೆ ನಮ್ಮ ನಾಯಕರ ಬಳಿ ಮನವಿಯನ್ನು ಮಾಡ್ತೀನಿ, ಅವರು ಪರ್ಮಿಷನ್ ಕೊಟ್ಟರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತೀನಿ, ಇದನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಶ್ರೀರಾಮುಲು ಅವರು ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾ ರಾಜ್ಯ ಮಾಹಿತಿಗಾಗಿ. ನೋಡಿ, ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. 20ಕ್ಕೂ ಹೆಚ್ಚು ಆರೋಪಿಗಳನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನ್ಯಾಯಾಂಗ ಬಂಧನದ ಹಿನ್ನೆಲೆ ಇವರೆಲ್ಲರನ್ನೂ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಮಾಜಿ ಸಚಿವ ರಾಮುಲು ಅವರು ಕೂಡ ಮಾಡ್ತಾ ಇದ್ದಾರೆ. ಗುಂಡು ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಇವರು ಈ ರೀತಿಯ ಷಡ್ಯಂತ್ರವನ್ನ ಮಾಡಿದ್ರು. ಅಂದ್ರೆ ಫೈರಿಂಗ್ ಇಂದಾಗಿ ಸತ್ತಿಲ್ಲ ಈತ ಅನ್ನೋ ರೀತಿಯ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ, ಷಡ್ಯಂತ್ರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಸತ್ಯವೇ ಆಗಿದ್ರೆ ಹಾಗಿದ್ರೆ ರಾಜಶೇಖರ್ ಹೇಗೆ ಸತ್ತ, ಇದ್ರ ಬಗ್ಗೆ ಇವರು ಯಾವ ರೀತಿಯ ಸಂದೇಶವನ್ನ ಸಾರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು? ಗುಂಡು ತಗುಲಿ ಸತ್ತಿಲ್ಲ ಅಂತಂದ್ರೆ ಇನ್ ಹೆಂಗ್ ಸತ್ತ ಇವನು? ಇದ್ರ ಬಗ್ಗೆನೂ ಏನಾದರೂ ಪ್ಲಾನ್ ಮಾಡಿರ್ಬೋದಲ್ಲ ಅವರು? ಯಾವ ರೀತಿಯ ಮಾತುಕತೆ, ಯಾವ ರೀತಿಯ ಚರ್ಚೆಗಳು ಈಗ ಬಳ್ಳಾರಿಯಲ್ಲಿ ಆಗ್ತಾ ಇದೆ? ಶ್ರೀಪಾದ್, ಈ ಒಂದು ಪ್ರಕರಣದಲ್ಲಿ ಈಗ ಹೊಸ ಒಂದು ಆಯಾಮದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದೇನಂದ್ರೆ ಇವತ್ತು ನೇರವಾಗಿ ಶ್ರೀರಾಮುಲು ಅವರು ಆರೋಪವನ್ನು ಮಾಡಿದ್ದಾರೆ ಗಂಭೀರವಾಗಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೀಡಾದ, ಆತನ ಸಾವು ಮಾರ್ಗ ಮಧ್ಯೆ ಸಾವಾಗುತ್ತೆ. ಆ ಬಳಿಕ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಆತನ ಮೃತದೇಹವನ್ನು ಮನೆಗೆ ಕಳಿಸೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ. ಆದರೆ ಪೊಲೀಸರು ಅದಕ್ಕೆ ಒಪ್ಪದೇ ಇದ್ದಾಗ ಮತ್ತೆ ವಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಬೇಡ, ಅದೇ ರೀತಿಯಾಗಿ ಯಥಾವತ್ತಾಗಿ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಿದ್ರಾಯ್ತು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ರು. ಯಾಕಾಗಿ ಅಂದರೆ ಆ ದೇಹದಲ್ಲಿರ್ತಕ್ಕಂಥ ಗುಂಡು ಹೊರಗೆ ಬಂದರೆ ಯಾರಿಂದ ಫೈರ್ ಆಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ, ಯಾವ ಗನ್ನಿನಿಂದ ಆ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಬುಲೆಟನ್ನು ಇವರೇ ಆರಿಸಿ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ದೇ ಅದನ್ನು
ಅಂತಿಮ ಸಂಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ ಆ ಪ್ರಕರಣ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅನ್ನುವ ಪ್ಲಾನನ್ನು ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ರು. ಹೀಗಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು, ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆಗೆ ಪೊಲೀಸರು ದಕ್ಷತೆಯಿಂದ ಆ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೊದಲನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಗುಂಡನ್ನು ಹೊರಗೆ ತೆಗೆದಿಲ್ಲ. ಆದರೆ ಆ ಗುಂಡು ಬೇಕೇ ಬೇಕು ಅಂತ ಪೊಲೀಸರು ಹಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಆ ಗುಂಡನ್ನು ಹೊರ ತೆಗೆದಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಪ್ರಕರಣವನ್ನು ಆರಂಭದಲ್ಲೇ ಮುಚ್ಚಿ ಹಾಕುವುದಕ್ಕೆ ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಪ್ರಯತ್ನವನ್ನು ಅಂತ ಶ್ರೀರಾಮುಲು ಅವರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಆಯಾಮದ ಅನುಮಾನ ಆರಂಭವಾಗಿರ್ತಕ್ಕಂಥದ್ದು. ಇದರಲ್ಲಿ ಈಗ ಏನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಈ ತನಿಖೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹೀಗಾಗಿ ಸಿ ಬಿ ಐಗೆ ವಹಿಸಲೇಬೇಕು ಅಂತ ಶ್ರೀರಾಮುಲು ಒತ್ತಾಯವನ್ನು ಮಾಡ್ತಿದ್ದಾರೆ. ಒಂದು ವೇಳೆ CBI ತನಿಖೆ ಮಾಡದಿದ್ದರೆ ನಮ್ಮ ನಾಯಕರ ಬಳಿ ಮನವಿಯನ್ನು ಮಾಡ್ತೀನಿ, ಅವರು ಪರ್ಮಿಷನ್ ಕೊಟ್ಟರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತೀನಿ, ಇದನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಶ್ರೀರಾಮುಲು ಅವರು ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾ ರಾಜ್ಯ ಮಾಹಿತಿಗಾಗಿ. ನೋಡಿ, ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. 20ಕ್ಕೂ ಹೆಚ್ಚು ಆರೋಪಿಗಳನ್ನು ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನ್ಯಾಯಾಂಗ ಬಂಧನದ ಹಿನ್ನೆಲೆ ಇವರೆಲ್ಲರನ್ನೂ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ.